ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನಾನು ಈಗಾಗಲೇ ಈ ಎಲ್ಲ ವಿಷಯಗಳ ಬಗ್ಗೆ, ಮಕ್ಕಳಿಗೆ ಬೇಕಾಗುವ ಎಲ್ಲ ವಿಷಯಗಳ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಹೊಸದಾಗಿ ನೋಡ್ತಾ ಇರೋರು ಇದೇ ರೀತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನು ವೇಗವಾಗಿ ನಡೆಯುತ್ತಾನೆ. ಅವನು ತುಂಬ ಜೋರಾಗಿ, ತುಂಬ ಬೇಗ ನಡೀತಾನೆ ಅನ್ಬೇಕಾದ್ರೆ ಹಿ ವಾಕ್ಸ್ ಫಾಸ್ಟ್. ಲತಾ ಅಂದವಾಗಿ ಬರೆಯುತ್ತಾಳೆ. ಲತಾ ರೈಟ್ಸ್ ಬ್ಯೂಟಿಫುಲ್ಲಿ. ಹಿ ಫೈಟ್ಸ್. ಅವನು ಧೈರ್ಯದಿಂದ ಹೋರಾಡುತ್ತಾನೆ. ಹಿ ಫೈಟ್ಸ್ ಬ್ರೇವ್ಲಿ. ಅವಳು ಅಲ್ಲಿ ಆಡಿದಳು. ಶಿ ಪ್ಲೇಡ್ ದೇರ್. ದೇವರು ಎಲ್ಲೆಲ್ಲೂ ಇದ್ದಾನೆ. ಗಾಡ್ ಈಸ್ ಎವ್ರಿವೇರ್. ಅವನು ನಿನ್ನೆ ಬಂದನು. ಹಿ ಕೇಮ್ ಯೆಸ್ಟರ್ಡೇ. ಆತನು ಇನ್ನೂ ಬೆಂಗಳೂರಿನಲ್ಲೇ ವಾಸಿಸುತ್ತಾನೆ. ಅವನಿನ್ನೂ ಬೆಂಗಳೂರಲ್ಲೇ ಇದ್ದಾನೆ. ಹಿ ಸ್ಟಿಲ್ ಲಿವ್ಸ್ ಇನ್ ಬೆಂಗಳೂರು. ನಾನು ಬೇಗ ಬರುವೆನು. ಐ ವಿಲ್ ಕಮ್ ಸೂನ್. ನಾನು ಮಿತಿಮೀರಿ ದಣಿದಿದ್ದೇನೆ. ಐ ಆಮ್ ಟೂ ಟಯರ್ಡ್. ರಾಮನು ಸಾಕಷ್ಟು ಧನಿಕನು, ಅಂದರೆ ರಾಮನು ಸಾಕಷ್ಟು ಶ್ರೀಮಂತ ಇದ್ದಾನೆ. ಸೊ ರಾಮ ಈಸ್ ಫೇರ್ಲಿ ರಿಚ್. ಅವನು ತುಂಬ ಕಷ್ಟಪಟ್ಟು ದುಡಿಯುತ್ತಾನೆ. ಹಿ ವರ್ಕ್ಸ್ ವೆರಿ ಹಾರ್ಡ್. ಹಿ ವರ್ಕ್ಸ್ ವೆರಿ ಹಾರ್ಡ್. ಅವನು ಯಾವಾಗ ಬಂದನು. ವೆನ್ ಡಿಡ್ ಹಿ ಕಮ್. ವೆನ್ ಡಿಡ್ ಹಿ ಕಮ್. ನೀನು ಎಲ್ಲಿ ವಾಸಿಸುತ್ತೀಯ, ಅಂದರೆ ನೀನು ಇವಾಗ ಎಲ್ಲಿ ವಾಸಿಸುತ್ತೀಯ. ವೇ ಡು ಯು ಲಿವ್. ರಾಧಾ ಎಲ್ಲಿ ವಾಸಿಸುತ್ತಾಳೋ ಅದೇ ಸ್ಥಳ ಇದು. ಅಂದರೆ ಎಲ್ಲಿ ಅಂತ ಕೇಳಿದಾಗ ಇದೇ ಜಾಗ ಅವರಿರೋದು ಅಂತ ಹೇಳ್ತೀವಲ್ಲ, ಹಾಗೆ ಹೇಳುವಾಗ ದಿಸ್ ಈಸ್ ದ ಪ್ಲೇಸ್ ವೇರ್ ರಾಧಾ ಲಿವ್ಸ್. ದಿಸ್ ಈಸ್ ದ ಪ್ಲೇಸ್ ವೇರ್ ರಾಧಾ ಲಿವ್ಸ್. ಅವನು ಏಕೆ ಸೋತ ಎಂಬ ಕಾರಣವು ನನಗೆ ಗೊತ್ತು. ಐ ನೋ ದ ರೀಸನ್ ವೈ ಹಿ ಫೇಲ್ಡ್. ಐ ನೋ ದ ರೀಸನ್ ವೈ ಹಿ ಫೇಲ್ಡ್. ಅವನು ಹೇಗೆ ಮಾತಾಡಿದನು ಅದನ್ನು ನನಗೆ ಹೇಳು. ಅಂದರೆ ಅವನು ಯಾವ ಥರ ಮಾತಾಡಿದನ್ನು ಸರಿಯಾಗಿ ಹೇಳು. ಟೆಲ್ ಮಿ ದ ಮ್ಯಾನರ್ ಹೌ ಹಿ ಸ್ಪೋಕ್. ಟೆಲ್ ಮಿ ದ ಮ್ಯಾನರ್ ಹೌ ಹಿ ಸ್ಪೋಕ್. ನಾನು ಇಲ್ಲದೇ ಇರುವಾಗ ಅವಳು ಬಂದಳು. She came when I was away. She came when I was away. ಇವತ್ತಿಗೆ ಇಷ್ಟು ಸಾಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.